ತಟ್ಟೆಗೆ ಅನ್ನ ಉಪ್ಪಿನಕಾಯಿ ಹಾಕೊಂಡು ಕೆಳಗಡೆ ಕೂತ್ ತಿಂತೀನಿ. ನಿನಗೆ ನನ್ನ ರೂಪ ಬಂದಿರ್ಬೋದು, ಆದ್ರೆ ಎಷ್ಟು ಜನ್ಮ ಎತ್ತಿದ್ರು ನೀನು ನಾನಾಗಲ್ಲ. ನನ್ನ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನಾನ್ ತಿನ್ನೋದನ್ನ ತಿನ್ನೋಕ್ಕಾಗಲ್ಲ. ಆ ಅದೃಷ್ಟ ನಿನಗೆ ಯಾವತ್ತೂ ಬರಲ್ಲ. ಯಾವ ದೇವರು ಕೂಡ ನಿನ್ನ ನನ್ನ ಲೆವೆಲ್ಗೆ ತರೋದಿಲ್ಲ. ನೀನು ಈ ಮನೆ ಕೆಲ್ಸದವಳು ಅನ್ನೋದನ್ನ ಮರಿಬೇಡ. ನನ್ ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಆಗಿರ್ಬೇಕು. ಹಣೆ ಬರ ಚೇಂಜ್ ಮಾಡ್ಕೋಬೇಕು ಅಂತ ತಪ್ಪಾಗಿ ಯೋಚನೆ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಅವಳಿಗೆ ಇಲ್ದೇ ಇರೋ ಐಡಿಯಾಸ್ನ ನೀನ್ ಯಾಕೆ ಕೊಡ್ತಿದ್ಯಾ ನಿತ್ಯ? ಫಸ್ಟ್ ಹ್ಯಾವ್ ಫುಡ್. ನನ್ ಕೋಪ ಆರ್ತಿಲ್ಲ ಮಾಮ್, ಏನ್ ಮಾಡ್ಲಿ? ಊಟ ಆರೋಕ್ ಮುಂಚೆ ತಿನ್ನು. ಇವಳು ಮಾಡೋ ಕೆಲ್ಸಕ್ಕೆ ಹೊಟ್ಟೆ ತುಂಬ ಹೋಗ್ತಿದೆ, ಇನ್ನು ಫುಡ್ಗೆ ಪ್ಲೇಸ್ ಎಲ್ಲಿ? ನಿತ್ಯ ಪ್ಲೀಸ್. ಏಯ್ ಇಲ್ಲೋಡು, ನಾಯಿಗೆ ಬಿಸ್ಕೆಟ್ಸ್ ಹಾಕ್ತೀವಿ. ಯಾಕೆ? ವಿಶ್ವಾಸದಿಂದ ಇರೋದಕ್ಕೆ. ನನಗೆ ನೀನು ನಾಯಿಗೆ ಸಮಾನ. ಮೈ ಮಾಮ್ ನಿನಗೆ ಕೊಟ್ಟಿರೋ ಮನಿ ಈಕ್ವಲ್ ಟು ಬಿಸ್ಕೆಟ್. ನಾಯಿ ಹಾಗೆ ವಿಶ್ವಾಸದಿಂದ ಇರು. ಬಾಲ ಅಲ್ಲಾಡ್ಸಿದ್ರೆ ಕುತ್ತಿಗೆ ಕಟ್ಟಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಬಾಲ ಮುದುರ್ಕೊಂಡಿರೋ, ಬಾಯಿ ತೆಗೆದು ಅರ್ಚಬೇಡ. ಕೇಳೋದಕ್ಕೆ ನನಗೆ ಇರಿಟೇಟ್ ಆಗುತ್ತೆ. ಶ್ವೇತಾ, ಯಾರು ಬಂದ್ರು ನೋಡು. ಓಕೆ ಮೇಡಮ್. ಜೈ ಸರ್ ಬರ್ತಿದ್ದಾರೆ ಮೇಡಮ್. ಗಂಗಾ, ನೀನ್ ಮೇಲ್ ಕೂತ್ಕೋ. ನಿತ್ಯನ ಒಳಗ್ ಕರ್ಕೊಂಡು ಹೋಗು ಬೇಗ. ನೀನಾ ಚೇರಲ್ಲಿ ಕೂತ್ಕೋ. ಆ ಅನ್ನದ ಜೊತೆಗೆ ಪಲ್ಯನೂ ಹಾಕೊಂಡು ತಿನ್ನು. ಶುರು ಮಾಡು. ಹಾಯ್ ಆಂಟಿ. ಹಾಯ್ ಜೈ, ವಾಟ್ ಅ ಸರ್ಪ್ರೈಸ್. ನಥಿಂಗ್ ಸ್ಪೆಷಲ್ ಆಂಟಿ. ನಿತ್ಯನ್ ಪೇನ್ ಹೇಗಿದೆ ಅಂತ ಕೇಳೋಣ ಅಂತ ಬಂದೆ. ಅದಕ್ಕೆ ಡೈರೆಕ್ಟಾಗಿ ಬರೋದು ಯಾಕೆ? ಕಾಲ್ ಮಾಡಿ ಕೇಳ್ಬೋದಲ್ಲ. ಪೇನ್ ಕಡಿಮೆ ಆಯ್ತಾ ನಿತ್ಯ? ಹಾ, ಆಸ್ಪತ್ರೆಯಲ್ಲಿ ಕಡಿಮೆ ಆಯ್ತಲ್ಲ. ಹೌದು. ಊಟ ಮಾಡಿದ್ರಾ? ಇಲ್ಲ ನಿತ್ಯ, ಫಾರ್ಮ್ ಹೌಸ್ ಅಲ್ಲಿ ನೀನು ಮಾಡಿರೋ ಫ್ರೈಡ್ ರೈಸ್ ಫ್ಲೇವರ್ ಇನ್ನೂ ಹೋಗಿ. ಅದು ಫ್ರೈಡ್ ರೈಸ್ ಅಲ್ಲ, ಏನೋ ಡ್ರಗ್ ಹಾಕಿರ್ತಾಳೆ, ಅದಕ್ಕೆ ಮತ್ತೆ ಬಂದಿದ್ದಾನೆ. ಊಟದ ಟೈಮಿಗೆ ಬಂದಿದ್ದೀರಾ? ಊಟ ಮಾಡಿ. ಜೈಗೆ ಫುಡ್ ಕೊಡೋದೇ ಇವ್ರ ಕೆಲಸನಾ? ಜಾಯಿನ್ ವಿತ್ ಅಸ್ ಜೈ. ಥ್ಯಾಂಕ್ ಯು ಆಂಟಿ. ಆಂಟಿ, ನೀವಿಬ್ಬರೇ ಡಿನ್ನರ್ ಕೂತಿರೋದಲ್ವಾ? ಮತ್ತೆ ಈ ಮೂರನೇ ಪ್ಲೇಟ್ ಯಾರ್ದು?
ಮತ್ತಿದು ಇದು ಕೂಡ ನಂದೆ. ಏನ್ ಫುಡ್ ಇದು ಇಷ್ಟು ರೆಡ್ ಆಗಿದೆಯಲ್ಲ? ಅದು ಉಪ್ಪಿನಕಾಯನ್ನ. ಅಂದ್ರೆ ಅಂದ್ರೆ ಅನ್ನ ಉಪ್ಪಿನಕಾಯಿ. ಚೆನ್ನಾಗಿರುತ್ತಾ? ಖಾರ ಇರುತ್ತೆ. ಮತ್ತೆ ಹೇಗ್ ತಿಂದೆ? ತಿನ್ನಕ್ಕಾಗ್ದೆ, ಅದನ್ನ ಪಕ್ಕಕ್ಕಿಟ್ಟು ಇದನ್ನ ಹಾಕೊಂಡೆ. ಆಂಟಿ, ನಿತ್ಯನ್ಗೆ ಹೊಸ ಹೊಸ ಟೇಸ್ಟ್ ಟ್ರೈ ಮಾಡೋದು ಹ್ಯಾಬಿಟಾ? ಹಾಗಾಗ ಜೈ. ವೆಲ್, ನಾನು ಟ್ರೈ ಮಾಡ್ತೀನಿ. ಕಲರ್ಫುಲ್. ಅಯ್ಯಯ್ಯೋ, ಅದನ್ನ ನಾನು ಎಂಜಾಯ್ ಮಾಡಿದ್ದು. ಐ ನೋ. ಅವಳ ಎಂಜಲ್ನ ಜೈ ತಿಂತಾನ? ನೆವರ್. ಮಾಮ್ ಅದು ತಡಿಬೇಕಲ್ವಾ? ಅದು ನಿನ್ಗಾಗಲ್ಲ ಜೈ. ನಿತ್ಯ ತಿಂತಾಳೆ ಅಂದ್ರೆ ನಾನ್ ತಿನ್ನಲ್ವಾ ಆಂಟಿ? ಅವಳು ತಿನ್ನಕ್ಕಾಗ್ದೇನೆ ಬಿಟ್ಟಿರೋದು. ನಾನು ಫಿನಿಶ್ ಮಾಡ್ತೀನಿ. ನಿತ್ಯ, ಬೆಟ್. ಈ ರೈಸ್ನ ಪೂರ್ತಿ ತಿಂದು ತೋರಿಸ್ತೀನಿ. ಮೊದಲನೇ ತುತ್ತಿಗೆ ಬಾಯಿ ಬಿಡ್ಕೋತ್ಯ. ಮುಗೀತು. ಅವಳು ನನ್ನ ಪ್ಲೇಸಿಗೆ ಬಂದಾಯ್ತು. ನನ್ನ ಸ್ವೀಟ್ ಥಿಂಗ್ಸ್, ನನ್ನ ಸ್ವೀಟ್ ಮೆಮೊರೀಸ್ ಎಲ್ಲನೂ ಹಾಳು ಮಾಡ್ತಿದ್ದಾಳೆ. ಜೈ ಅದನ್ನೇ ತಿಂತಾ ಇದ್ದಾನಲ್ಲ. ಅಯ್ಯೋ ಬೇಡ, ನೀವ್ ತಿನ್ನಲ್ಲ. ಅದು ತಿನ್ನಕ್ಕೂ ಆಗಲ್ಲ. ತಿಂತೀನಿ ಆಂಟಿ, ನೀವೇ ವಿಟ್ನೆಸ್. ರಿಸ್ಕ್ ಯಾಕೆ ಜೈ? ಇದು ರಿಸ್ಕ್ ಅಲ್ಲ ಆಂಟಿ, ನಿತ್ಯನ ರೀಚ್ ಆಗೋದು. ನಿತ್ಯ, ಬೆಟ್ ಗೆಲ್ತೀನಿ ನೋಡು. ಅಯ್ಯೋ, ಫಿನಿಶ್ ಮಾಡಿದೆ, ಬೆಟ್ ಗೆದ್ದೆ. ಈಗೇನಂತ್ಯ? ನೀನ್ ಹೇಗೆ ತಿಂದೆ ನಿತ್ಯ? ಇಂಥ ಫುಡ್ ತಿಂದ್ರೆ ಸತ್ತೇ ಹೋಗ್ತಾರೆ. ಅದಕ್ಕೆ ಬೇಡ ಅಂದಿ ಜೈ. ಓ ಮೈ ಗಾಡ್. ನಿತ್ಯ, ಇನ್ಯಾವತ್ತೂ ಈ ಥರದ ಫುಡ್ ತಿನ್ಬೇಡ. ನಾನು ಕೂಡ ತಿನ್ನಲ್ಲ. ಎಲ್ಲ ಈ ಮೆಂಟಲ್ ಗಂಗಾಯಿಂದಾನೆ. ಇವಳಿಂದ ಜೈ ಸಫರ್ ಆದ. ಆಂಟಿ,
ನಾನಿನ್ನು ಹೊರಡ್ತೀನಿ. ಹಾ ಗುಡ್ ನೈಟ್ ನಿತ್ಯ. ಓ ಇದೇನು ಫುಡ್ ಗುರು. ಯು ಬ್ಲಡಿ ಬಗ್ಗರ್, ನನ್ ಜೈಗೆ ನಿನ್ನ ಇಂಜಿಲ್ ಕೊಡ್ತೀಯಾ ನಿನ್ನ? ಶ್ವೇತಾ ತಗೊಂಡ್ ಬಾ, ಗನ್ ತಗೊಂಡ್ ಬಾ, ಇವಳನ್ನ ಇಲ್ಲಿ ಶೂಟ್ ಮಾಡಿ ಬಿಸಾಡ್ತೀನಿ. ಹೋಗು ಬೇಬಿ ಕೂಲ್. ಇದರಲ್ಲಿ ಇವಳ ತಪ್ಪೇನೂ ಇಲ್ಲ. ಹೌದು ಮೇಡಮ್, ನಾನು ಬೇಡ ಅಂದ್ರೆ ಸಾರೇ ತಿಂದಿದ್ದು ಮೇಡಮ್. ಇಲ್ಲಿ ಜೈಗೆ ಡಿನ್ನರ್ ಮಾಡು ಅನ್ನೋಕೆ ನೀನ್ಯಾರೇ? ನೀನ್ ಹೇಳಿದಕ್ಕೆ ಅಲ್ವಾ ಜೈ ನಿನ್ನೆ ಎಂಜಲ್ ತಿಂದಿದ್ದು. ಊಟದ ಸಮಯಕ್ಕೆ ಬಂದ್ರಲ್ಲ ಅಂತ ಅದೇ ಕೇಳ್ತಿದ್ದೀನಿ. ಜೈ ಪದೇ ಪದೇ ನಿನಗೋಸ್ಕರ ಯಾಕೆ ಬರ್ತಾನೆ? ಏನ್ ಮಾಯ ಮಾಡಿದ್ಯೆ? ಯಾವ ಮದ್ದು ಹಾಕಿದ್ಯಾ ಜೈಗೆ? ಫಾರ್ಮ್ ಹೌಸ್ ಅಲ್ಲಿ ಕಮಿಟ್ ಆಗ್ಬಿಟ್ಯಾ? ನಿಮ್ಮಿಬ್ರ ಮಧ್ಯೆ ಎಲ್ಲ ಮುಗ್ದೋಯ್ತಾ? ಅಷ್ಟಕ್ಕೂ ನೀನ್ಯಾಕೆ ಹೋಗಿದ್ದೆ ಫಾರ್ಮ್ ಹೌಸ್ಗೆ? ನಿಮಗೆ ಅನ್ಯಾಯ ಆಗ್ಬಾರ್ದು ಅಂತಾನೆ ಹೋಗಿದ್ದೆ ಮೇಡಮ್. ನಂಗೆ ಬೇರೆ ಯಾರೋ ಅನ್ಯಾಯ ಮಾಡ್ತಿಲ್ವೇ? ನೀನು ಮಾಡ್ತಿದ್ಯಾ? ಮೊನ್ನೆ ಮುತ್ತು ಕೊಟ್ಟೆ, ಇವತ್ತು ತುತ್ತು ಕೊಟ್ಟೆ, ನಾಳೆ ನನ್ನ ಲೈಫ್ನ ಕಿತ್ಕೋತೀಯಾ? ನಿತ್ಯ ಪಾಪ ಅವಳು ಆ ಥರ ಅಲ್ಲ. ನೀನು ಮಾತಾಡ್ಬೇಡ ಮಾಮ್. ಅವಳು ನಿನ್ನ ಕೂಡ ಬುಟ್ಟಿಗೆ ಹಾಕೊಂಡಿದ್ದಾಳೆ, ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ? ನೀವು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸೋದಕ್ಕೆ ಬಂದಿದ್ದೀನಿ ಹೊರತು ನಿಮಗೆ ಮೋಸ ಮಾಡೋಕ್ ಬರಲಿಲ್ಲ ಮೇಡಮ್. ಆದ್ರೆ ನಡೀತಿರೋದಲ್ಲ ಏನು ಮೋಸ ಅಲ್ವಾ? ನಿನ್ನ ಹೀಗೆ ಬಿಟ್ಬಿಟ್ರೆ ನನ್ ಜೈ ಜೊತೆ ಸಂಸಾರನೂ ಶುರು ಮಾಡ್ಬಿಡ್ತೀಯ. ನನ್ನ ಅಳ್ಸೋದಕ್ಕೆ ಅಂತಾನೆ ಬಂದಿದ್ಯೇನೆ ನೀನು? ನನ್ನ ಸಾಯಿಸೋದಕ್ಕೆ ಬಂದಿದ್ಯಾ? ನಿತ್ಯ ರಿಲ್ಯಾಕ್ಸ್. ನಿತ್ಯ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಲಿ ಮಾಮ್? ನನಗಾಗ್ತಿಲ್ಲ. ಇದೆಲ್ಲ ಬೇಡ ಮಾಮ್, ಇದೆಲ್ಲ ಬೇಡ. ನನ್ ಕಣ್ ಮುಂದೆ ಇದ್ರೆ ನನಗೆ ಹುಚ್ಚಡಿಯೋದು, ನನ್ ತಲೆ ಚೂರಾಗೋದು ಆಗುತ್ತೆ. ಕಳ್ಸ್ಬಿಡು ಮಾಮ್, ಅವಳನ್ನ ಕಳ್ಸು. ನನ್ ಕಣ್ ಮುಂದೆ ಇರಬಾರ್ದು. ನಿತ್ಯ ರಿಲ್ಯಾಕ್ಸ್ ಫಸ್ಟ್. ಗಂಗಾ ಇಲ್ದಿದ್ರೆ ಹೇಗೆ? ಯಾಕೆ ಅವಳು ಇಲ್ದಿದ್ರೆ ನಿನ್ಗೇನಾದ್ರೂ ನಷ್ಟನಾ? ನನಗಂತೂ ಯಾವ ನಷ್ಟನೂ ಇಲ್ಲ. ಕಳ್ಸು ಅವಳನ್ನ. ಅದ್ ಹಾಗಲ್ಲ ನಿತ್ಯ. ನೋ ಆರ್ಗ್ಯುಮೆಂಟ್ಸ್ ಮಾಮ್. ಅವಳನ್ನ ಕಳಿಸ್ತೀಯಾ, ನನ್ನನ್ನು ಹೋಗು ಅಂತೀಯಾ? ಇವಳಿದ್ರೆ ನಾನು ಹೀಗೆ ವೀಲ್ ಚೇರ್ ಮೇಲೆ ಇರ್ತೀನಿ. ಜೈ ಜೊತೆ ಇವಳು ಹೊರಗಡೆ ಹೋದ್ರೆ ನಾನು ಗೋಡೆ ಮಧ್ಯೆ ಬಂದಿ ಆಗಿರ್ತೀನಿ. ಸತ್ತು ಹೋಗ್ಬೇಕು ಅನಿಸ್ತಿದೆ ಮಾಮ್. ನಿತ್ಯ ಹೇಳು, ಅವಳನ್ನ ಕಳಿಸ್ತೀಯಾ, ನನ್ನೇ ಸಾಯಿಸ್ತೀಯಾ? ನಿತ್ಯ ಅವಳ ಅವಶ್ಯಕತೆ ನಮ್ಗಿದೆ. ಅವಶ್ಯಕತೆ ಇದ್ದಾಗ ಬೇಕು ಅಂದ್ರೆ ಬರ್ತಾಳೆ. ಈಗ ಅವಳಿಲ್ ಬೇಡ. ಇನ್ನೊಂದ್ಸಲ ನಾನು ಹೇಳಲ್ಲ ಮಾಮ್. ಏಯ್ ಗೆಟ್ ಔಟ್. ನಾನು ಹೇಳೋವರೆಗೂ ನನ್ನ ಕಣ್ಣಿಗೆ ಕಾಣ್ಬೇಡ. ಹೋಗು, ಹೊರಟೋಗು. ನಿಲ್ಲು. ಎಲ್ಲ ನಿನ್ ದರಿದ್ರನ್ನು ತಗೊಂಡು ಹೋಗು. ಛೇ, ಫೋನ್ ನಿತ್ಯನ್ ಮನೇಲೆ ಬಿಟ್ಟು ಬಂದೆ. ಹೋಗ್ಲಿ, ಈ ರೀತಿನಾದ್ರೂ ನಿತ್ಯನ್ ಮತ್ತೆ ನೋಡ್ಬೋದು.
ಅವ್ರೆ ನಿಮ್ಮ ಆರೋಗ್ಯ ಜೋಪಾನ. ನೀನು ಹೊರಟೋಗ್ತಿದ್ಯಲ್ಲ, ಇನ್ನು ನನ್ನ ಹೆಲ್ತು ನಾನು ಹ್ಯಾಪಿಯಾಗಿರ್ತೀನಿ. ಹೋಗಿ ಬರ್ತೀನಿ ಮೇಡಮ್. ಹೋಗು ಮತ್ತೆ. ಗಂಗಾ, 1 ನಿಮಿಷ. ಈ ಮನೆಗೆ ದೂರ ಆಗ್ತಿದ್ಯಾ ಅಂತ ಬೇಜಾರು ಮಾಡ್ಕೋಬೇಡ. ನೀವು ನನಗೆ ಮಾಡಿರೋ ಸಹಾಯಕ್ಕೆ ಪೂರ್ತಿಯಾಗಿ ಋಣ ತೀರಿಸದೆ ಹೋಗ್ತಿರೋದಕ್ಕೆ ನೋವಾಗ್ತಿದೆ ಮೇಡಮ್. ಆದರೆ ನಾನು ಸಾಯೋದ್ರಲ್ಲಿ ಹೇಗಾದ್ರೂ ಮಾಡಿ ನಿಮ್ಮ ಸಾಲ ಪೂರ್ತಿ ತೀರಿಸ್ತೀನಿ ಮೇಡಮ್. ಈಗ ಆ ಸಾಲದ ಬಗ್ಗೆ ನಿನ್ನ ಯಾರು ಕೇಳಿತು? ನೀವು ಕೇಳದೆ ಇದ್ರೂ ತೀರಿಸ್ಬೇಕಾದ ಜವಾಬ್ದಾರಿ ನನಗಿದೆ. ನಿತ್ಯ ಮಾತಿಗೆ ಬೇಜಾರು ಮಾಡ್ಕೋಬೇಡ. ಅವಳ ಬಗ್ಗೆ ನಿನಗೆ ಗೊತ್ತೇ ಇದೆ ಅಲ್ವಾ? ಅಮ್ಮವ್ರ ಜಾಗದಲ್ಲಿ ನಾನಿದ್ರು ಹಾಗೆ ಮಾಡ್ತಿದ್ನೇನೋ ಮೇಡಮ್. ನಮ್ಮ ಅಮ್ಮನ ಪ್ರಾಣನ ಕಾಪಾಡಿರೋ ದೇವತೆ ನೀವು. ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋ ಅಮ್ಮವರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಿಂಗೇನೇ ಅಗತ್ಯ ಇದ್ರೂ ನನಗೆ ಕಾಲ್ ಮಾಡು. ನನ್ನ ಜೊತೆ ಟಚಲ್ಲಿರು. ಅಮ್ಮನ್ ಚೆನ್ನಾಗಿ ನೋಡ್ಕೋ. ಹೊರಡು. ಯಾಕೆ ನಮಸ್ಕಾರ ಮಾಡ್ತಿದ್ಯಾ? ಇಷ್ಟು ದಿನ ನಿಮ್ಮ ಮಗಳಾಗೆ ನಟಿಸ್ತಿದ್ದೆ, ಈಗ ನಿಮ್ಮಿಂದ ದೂರ ಆಗ್ತಿದ್ರೆ ನೋವಾಗ್ತಿದ್ದೆ ಮೇಡಮ್. ಅಂಥದ್ದು ನಾನೇನು ಮಾಡಿದೆ ಗಂಗಾ? ನಿನಗೆ ಬೈದೆ, ಹೊಡೆದೆ? ಮಗಳಿಗೆ ಶಿಕ್ಷೆ ಕೊಡೋ ಅಧಿಕಾರ ತಾಯಿಗಿದೆ ಮೇಡಮ್. ಹೇಗೆ ಹೋಗ್ತೀಯಾ? ಮನೆ ತನಕ ಡ್ರಾಪ್ ಮಾಡಿಸ್ಲಾ? ಬೇಡ ಮೇಡಮ್, ನೀವು ಅಮ್ಮವ್ರ ಹತ್ರ ಹೋಗಿ, ನಾನು ಯಾವುದಾದ್ರೂ ಬಸ್ ಹಿಡಿದು ಹೋಗ್ತೀನಿ. ಬರ್ತೀನಿ ಮೇಡಮ್. ಹುಷಾರು.